ಹರೇ ಕೃಷ್ಣ. ಕಲ್ಯಾಣಿ ಡನ್ ವೈಫ್ಸ್ಗೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ನಾವು ಹರಿದ್ವಾರ್ ಟೂರಲ್ಲಿದ್ದೇವೆ. ಇದು ಹರಿದ್ವಾರದಲ್ಲಿರುವ ಚಂಡಿ ದೇವಿಯ ದೇವಸ್ಥಾನಕ್ಕೆ ಹೋಗುವ ದಾರಿ. ರೋಪ್ ವೇ ಇದು. ನಡ್ಕೊಂಡು ಎತ್ತರವಾಗಿರುವ ಪರ್ವತಕ್ಕೆ ಹೋಗೋರು ಇದ್ದಾರೆ. ನಾವು ಇದರಲ್ಲಿ ವಿಶೇಷವಾಗಿದೆ ಅಂತ ಹೋಗ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ. ಹರಿದ್ವಾರದಲ್ಲಿರುವ ಚಂಡಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲು ಟಿಕೆಟ್ ತಗೊಳ್ಬೇಕಾಗತ್ತೆ. ಒಂದು ಟಿಕೆಟಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ 439 ರೂಪಾಯಿ ಕೊಟ್ಟರೆ ಚಂಡಿ ದೇವಸ್ಥಾನಕ್ಕೂ ಹೋಗ್ಬೋದು. ಹಾಗೆ ಇನ್ನೊಂದು ಬೆಟ್ಟದಲ್ಲಿ ಇರುವಂತಹ ತಾಯಿ ಮಾನ್ಸಾದೇವಿ ಅಲ್ಲಿಯೂ ಕೂಡ ಹೋಗ್ಬೋದು. ಎರಡು ಜಾಗದಲ್ಲಿ ಕೂಡ ವ್ಯವಸ್ಥೆ ಏನಂತೇಳಿದರೆ ರೋಪ್ ವೇ ಮುಖಾಂತರ ಬೆಟ್ಟದ ತುದಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಸಿಗಬೇಕು ಅಂತೇಳಿದರೆ 439 ರೂಪಾಯಿ ಟಿಕೆಟ್ ತೊಗೊಂಡ್ಬಿಟ್ಟು ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ. ಕಂಬೈನ್ಡ್ ಟಿಕೆಟ್ ಅಂತ ಹೇಳಬೇಕಾಗತ್ತೆ. ಒಂದು ಕಂಬೈನ್ಡ್ ಟಿಕೆಟ್ ಅಂತ ಇರುತ್ತೆ, ಮತ್ತೊಂದು ಪ್ಯಾಕೇಜ್ ಟಿಕೆಟ್ ಅಂತ ಇರುತ್ತೆ. ಆದರೆ ಪ್ಯಾಕೇಜ್ ಟಿಕೆಟ್ ತಗೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂತೇಳಿದರೆ ಪ್ಯಾಕೇಜಲ್ಲಿ ಎಲ್ಲನೂ ಬರುತ್ತೆ. ಕಂಬೈನ್ಡ್ ಟಿಕೆಟ್ ಅಂತೇಳಿ ಎರಡು ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಪ್ರವೇಶ ಶುಲ್ಕ ಅಂತ ಹೇಳ್ಬೋದು. ಅದು ಒಂದು ಜಾಗದಲ್ಲಿ ತಗೊಂಡ್ರೆ ಆ 439ರಲ್ಲಿ ರೋಪ್ ವೇನಲ್ಲಿ ಹೋಗ್ಬೋದು, ಬರ್ತಾನೆ ಹಾಗೆಯೇ ಆ ರೋಪ್ ವೇನಲ್ಲಿ ಕೆಳಗಡೆ ಬರ್ಬೋದು. ಸೊ ಈ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದನ್ನು ಚಂಡೀದೇವಿ ದೇವಸ್ಥಾನದಲ್ಲಿ ಕೂಡ ಆಗುತ್ತೆ. ಮಾನ್ಸಾದೇವಿ ದೇವಸ್ಥಾನ ಕೂಡ ಸ್ವಲ್ಪ ದೂರ ಇದೆ ಅಂತೇಳಿದರೆ ಅಲ್ಲೇ ಪಕ್ಕದಲ್ಲಿ ಇಲ್ಲ. ನೋಡುವಂಥ ಭಕ್ತಾದಿಗಳಿಗೆ ಅಥವಾ ಪ್ರಯಾಣಿಕರಿಗೆ ಎರಡು ಬೆಟ್ಟಗಳಲ್ಲಿರುವಂಥ ಎರಡು ದೊಡ್ಡ ದೇವಸ್ಥಾನಗಳು ರಸ್ತೆಯ ಮುಖಾಂತರ ಹೋಗುವಾಗಲೇ ಕಾಣಸಿಗುತ್ತೆ. ಸೊ ಇದು ಒಂದು ಬಹಳ ವಿಶೇಷವಾದ ದೇವಸ್ಥಾನ. ಈ ಎರಡು ದೇವಸ್ಥಾನಕ್ಕೆ ಹರಿದ್ವಾರದಲ್ಲಿ ತುಂಬ ಪ್ರಾಮುಖ್ಯತೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಆಮೇಲೆ ಹೋಗುವಂತಹ ಜನರು ಪ್ರತಿಯೊಂದು ಜಾಗದಲ್ಲಿ ನಾವು ನೋಡಿದ ಹಾಗೇ ಎಲ್ಲ ವ್ಯಕ್ತಿಗಳು ಕೂಡ ರೋಪೇನಲ್ಲಿ ಹೋಗೋದಕ್ಕೇ ಬಯಸ್ತಾರೆ. ಆದರೆ ನಮ್ಮ ಚಾಮುಂಡಿ ಬೆಟ್ಟ ಮೈಸೂರಲ್ಲಿ ನೀವು ನೋಡಿದ ಹಾಗೇ ಇಲ್ಲಿನೂ ಹಾಗೇ ಮಾರ್ಗ ಮುಖಾಂತರವಾಗಿ ರಸ್ತೆ ಮುಖಾಂತರವಾಗಿ ಬೆಟ್ಟದ ತುದಿ ತಲುಪೋದಕ್ಕೆ ಕೂಡ ರಸ್ತೆ ಇದೆ, ಆರಾಮಾಗಿ ಹೋಗ್ಬೋದು. ಆದರೆ ಏನಂತೇಳಿದರೆ ನಡೆಯೋದಕ್ಕೆ ಟ್ರೆಕ್ಕಿಂಗ್ ಮಾಡಿ ಅಭ್ಯಾಸ ಇದ್ದಂಥವರಿಗೆ ಮಾತ್ರ ಇದು ಸಾಧ್ಯ. ತುಂಬ ಎತ್ತರ ಪ್ರದೇಶದಲ್ಲಿರುವ ದೇವಸ್ಥಾನ ಆಗಿರೋ ಕಾರಣ ಇಲ್ಲಿ ಹೋಗಬೇಕಾದ್ರೆ ರೋಪ್ ವೇ ಒಂದು ಬಹಳ ಸುಸಜ್ಜಿತವಾದ ಹಾಗೂ ತುಂಬ ಅನುಕೂಲಕರವಾದ ಒಂದು ವ್ಯವಸ್ಥೆ. ಈಗ ನಾವು ಹೋಗ್ತಾ ಇದ್ದೀವಿ. ನಾವು 4 ಜನನೂ ಹೋಗ್ತಾ ಇದ್ದೀವಿ. ನಮ್ಮ ಈ ಯಾತ್ರೆಯಲ್ಲಿ ನನ್ನ ಅಕ್ಕ ಮತ್ತು ಭಾವ ಇಬ್ಬರು ಇದ್ದಾರೆ, ಹಾಗೂ ನಾವೂ ಇಬ್ಬರು ಇದ್ದೀವಿ. ನನ್ನ ಧರ್ಮಪತ್ನಿ ಕೂಡ ನನ್ನ ಜೊತೆಯಲ್ಲೇ ಇದ್ದಾಳೆ. ಈಗ ಚಂಡಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ರೋಪ್ ವೇನಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಬಹಳ ಎತ್ತರದಲ್ಲಿ ಹೋಗ್ತಾ ಇದೆ. ಕೆಳಗಡೆ ಇರುವಂತಹ ಸೌಂದರ್ಯವನ್ನು ವೀಕ್ಷಿಸ್ಬೋದು. ತುಂಬ ಅದ್ಭುತವಾಗಿದೆ. ಯಾಕಂತೇಳಿದರೆ ಎಷ್ಟೋ ಫೀಟ್ ಕೆಳಗಡೆ ನೀವು ನೋಡಿದಾಗ ನಿಮಗಾಗುತ್ತೆ ನಾವು ಸರಿ, ನಮ್ಮ ಚಾಯ್ಸ್ ಚೆನ್ನಾಗಿದೆ, ನಾವು ಬಂದಿರುವಂತಹ ರೋಪ್ ವೇ ವ್ಯವಸ್ಥೆಯಲ್ಲಿ ನಾವು ಕೂತ್ಕೊಂಡಿರೋದು ತುಂಬ ಖುಷಿಯಾಗಿದೆ. ನಮಗೆ ಸರಿಯಾದ ಸಮಯದಲ್ಲಿ ನಾವು ಹೋಗಿ ತಲುಪ್ತೀವಿ ಅಂತೇಳಿ. ಹೋಗಿ ಆದಮೇಲೆ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ದೊಡ್ಡ ಒಂದು ರಶ್ ಇರುತ್ತೆ. ಮೆಟ್ಟಿಲುಗಳ ಮುಖಾಂತರ ದೇವಸ್ಥಾನದ ಮೇಲ್ಗಡೆ ಹೋಗೋದಕ್ಕೆ ಹಾದಿ ಇದೆ. ಆ ಹಾದಿಯಲ್ಲಿ ಪೂರ್ತಿ ನಿಮಗೆ ಎರಡು ಭಾಗದಲ್ಲಿ ಕೂಡ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಅಂದರೆ ಭಕ್ತಾದಿಗಳಿಗೆ ಬೇಕಾಗಿರುವಂತಹ ದೇವರಿಗೆ ಸಮರ್ಪಿಸುವಂತಹ ಎಲ್ಲ ಫಲಪುಷ್ಪಾದಿಗಳು ಎಲ್ಲನೂ ಅಲ್ಲಿ ಸಿಗುತ್ತೆ. ಹಾಗೂ ಮಿಠಾಯಿ ಅದು ಕೂಡ ಇದೆ. ಯಾಕಂತೇಳಿದರೆ ದೇವರಿಗೆ ಕೊಡುವಂತಹ ಏನು ಹೇಳ್ತಾರೆ, ಭೋಗ್ ಅಂತ ಹೇಳ್ತಾರೆ, ನೈವೇದ್ಯ ಅಂತ ಹೇಳ್ತೀವಲ್ಲ ನಾವು, ಅದೇ ಅಲ್ಲಿ ಭೋಗ್ ಅಂತ ಹೇಳ್ತಾರೆ. ಅದನ್ನು ಕೊಡೋದಕ್ಕೋಸ್ಕರವಾಗಿ ಅಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ. ದೇವಸ್ಥಾನದ ಸುತ್ತಮುತ್ತಲೂ ಎಲ್ಲ ಅಂಗಡಿಗಳಿಂದ ನಾವು ಸ್ವೀಟ್ಸ್ ಎಲ್ಲ ತಗೊಂಡೋಗಿ ದೇವಿಗೆ ಸಮರ್ಪಿಸ್ಬೋದು. ಸೊ ಹೀಗೆ ನಮ್ಮ ಈಗ ಜರ್ನಿ ಆಯಿತು. ದೇವಸ್ಥಾನದ ಹತ್ತಿರ ನಾವು ತಲುಪ್ತಾ ಇದ್ದೀವಿ. ಹೋಗುವಾಗ ತುಂಬ ಒಂದು ಉತ್ಸಾಹಭರಿತರಾಗಿದ್ದೀವಿ. ನಾವು ಯಾವಾಗ ತಲುಪ್ತೀವಿ ಅಂತೇಳಿ ಒಂದು ಖುಷಿ ಕೂಡ ಇದೆ. ದೇವಸ್ಥಾನ ನೋಡಬೇಕು, ಅಮ್ಮನ ದರ್ಶನ ಮಾಡಬೇಕು, ಅಮ್ಮನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತೇಳಿಬಿಟ್ಟು ತುಂಬ ಉತ್ಸುಕರಾಗಿದ್ದೀವಿ. ಬರ್ತಾ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ, ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನ, ಮಾ ಚಂಡಿ ದೇವಸ್ಥಾನ ಅದು. ಅಲ್ಲಿಗೆ ನಾವೀಗ ಕೆಲವೇ ಕ್ಷಣಗಳಲ್ಲಿ ತಲುಪ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡುವರಿದ್ದೀವಿ. ಮುಂದೆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಧನ್ಯವಾದಗಳು.